ನಮಸ್ಕಾರ ವೀಕ್ಷಕರೇ. ನಮ್ಮ ಈ ಜನ್ಮದ ಎಷ್ಟೋ ಅನುಭವಗಳಿಗೆ ಪೂರ್ವ ಜನ್ಮಗಳು ಕೊಂಡಿಯಂತೆ ಬೆಸೆದುಕೊಂಡಿರ್ತವೆ. ಈ ನಿಗೂಢ ಸಂಗತಿಗಳ ನಡುವೆ ಅಡಗಿರುವ ರಹಸ್ಯಗಳ ಅನಾವರಣದಿಂದ ನಮ್ಮ ಈ ಜನ್ಮದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಈ ರೀತಿಯ ಒಂದು ಪ್ರಯತ್ನವೇ ನಮ್ಮ ಈ ಗತಜನ್ಮ ರಹಸ್ಯ. ಸುಮಾರು 40 ವರ್ಷ ವಯಸ್ಸಿನ ಇವರ ಹೆಸರು ಸುರೇಶ. ಬೆಂಗಳೂರಿನ ದೊಡ್ಡಬೊಮ್ಮಸಂದ್ರದ ನಿವಾಸಿಯಾದ ಇವರು ವೃತ್ತಿಯಲ್ಲಿ BMTC ಬಸ್ ಡ್ರೈವರ್. ಈತ ಕಳೆದ ಕೆಲವು ವರ್ಷಗಳಿಂದ ವಿಚಿತ್ರವಾದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಗೆ ಏನೇನು ಸಮಸ್ಯೆ ಇದೆ ಮೇಡಮ್? ನಮ್ಮ ಸಮಸ್ಯೆ ಅಂದರೆ ಬೆಳಿಗ್ಗೆ ಬೇಗ ಎದ್ದುವ ಕಾಲ, ಒಂದು ಸೋಂಬೇರಿತನ, ಆಮೇಲೆ ಮತ್ತೆ ಸಖತ್ತು ಕೋಪ, ಫ್ರೆಂಡ್ಸ್ಗಳೆಲ್ಲ ದೂರ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಜಾಸ್ತಿ ಆಗ್ತಾ ಇತ್ತು ನನಗೆ. ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನನಗೆ ಅಷ್ಟು. ಇದೆಲ್ಲ ಎಷ್ಟು ವರ್ಷಗಳಿಂದ ಆಗ್ತಾಯಿದೆ ನಿಮಗೆ? ಸುಮಾರು 7-8 ವರ್ಷದಿಂದ ಹಿಂಗೆ ಆಗ್ತಾಯಿದೆ ನಾನು. 7-8. ಮುಂಚೆ ಎಲ್ಲ ಚೆನ್ನಾಗಿದ್ರ? ಹಾಂ, ಮುಂಚೆಲ್ಲ ಚೆನ್ನಾಗಿದ್ದೆ ನಾನು. ಮತ್ತೆ ಇನ್ನೇನು ತೊಂದರೆ ಆಗ್ತಾಯಿದೆ ನಿಮಗೆ? ಅದೇ ಅಷ್ಟು ಆಗ್ತಾಯಿತ್ತು ನನಗೆ. ಮತ್ತು ಫ್ರೆಂಡ್ಸ್ಗಳದೆಲ್ಲ ಜಗಳ ಮಾಡೋದು ಸಡನ್ನಾಗಿ. ಬರೀ ಹೊರಗಡೆ ಫ್ರೆಂಡ್ಸ್ಗಳ ಜೊತೆನಾ ಅಥವಾ ಮನೇಲಿ? ಇಲ್ಲ, ಮನೇಲೇನು ಆ ಥರ ಪ್ರಾಬ್ಲಮ್ ಇಲ್ಲ ನನಗೆ. ಪ್ರಾಬ್ಲಮ್ ಇಲ್ಲ. ಹೊರಗಡೆ ನಾನು ಜಾಸ್ತಿ ಫ್ರೆಂಡ್ಸ್ಗಳ ಜೊತೆಲಿ ಮೊದಲು ಚೆನ್ನಾಗಿ ಅಷ್ಟು ನಾನು ಇದು ಮಾಡ್ತಾ ಇದ್ದೆ. ಈ ನಡುವೆ ಅವ್ರ ಜೊತೆಲೆಲ್ಲ ನಾನು ಸಖತ್ ಕೋಪ ನಡ್ಕೊಳ್ಳೋದು, ಸಡನ್ನಾಗಿ BP ಹಿಂಗೆ ಇದಕ್ಕಿದಂಗೆ ಬಂದ್ಬಿಡೋದು, ಕೋಪ ಬಂದರೆ ಹೊಡೆದೇ ಬಿಡೋದು, ಈ ಥರ ನನಗೆ ಆಗ್ತಾಯಿದ್ದು ಜಾಸ್ತಿ. ಮುಂಚೆ ಇದಕ್ಕೆಲ್ಲ ಬೇರೆ ಕಡೆ ಪರಿಹಾರ ನೋಡಿದ್ದೀರಿ? ಇಲ್ಲ, ಎಲ್ಲೂ ಹೋಲಿಲ್ಲ. ನಾನು ರಿಲೇಟ್ ನೋಡಿದ್ಮೇಲೆ ಬಂದಿದ್ದೆ. ಇದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ನಿಮಗೆ? ಅದು ಏನಾಗುತ್ತೆ ಅಂದರೆ, ಈಗ ಮೊನ್ನೆ ನನ್ನ ಊರಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೂ ಅದು ಕೂಡಿಟ್ಕೊಳ್ಳೋಕ್ಕೆ ಆಗಲ್ಲ ನನ್ನ ಕೈಲಿ. ಕೂಡಿಟ್ಕೊಂಡಿದ್ರು ಸಹ ಆ ದುಡ್ಡು ಹೆಂಗೆ ಹೋಯ್ತು, ಮತ್ತೆ ನಾನು ಸಾಲಕ್ಕೆ ಹೆಂಗೆ ಸೇರ್ಕೊಂಡೆ, ಗಳಿಸಿದ್ದು ಹೋಯ್ತು. ಅದು ಹೆಂಗೆ ಹೋಯ್ತು ಅಂತ ನಂಗೆ ಗೊತ್ತಾಗಲಿಲ್ಲ. ನನಗೆ ಕಾರಣ ಇಲ್ದಾನೆ ಹೋಗಿದೆ. ಇನ್ನೂ ನಾವು ಮನೇಲೂ ಅದೇ ಅಂತಾರೆ, ನಮ್ಮ ಮಿಸ್ಸಸ್ಸು ಅದೇ ಅಂತಾರೆ. ಇಲ್ಲಾರೆ ನೀವೆಲ್ಲೋ ಮಾಡಿದ್ದೀರ, ಏನೋ ಮಾಡಿದ್ದೀರ ನೀವು. ಈಗ ನಮ್ಮ ತಾಯಿನೋ ಹಂಗೆ ಅಂತಾರೆ. ಇಲ್ಲ, ಏನೋ ಮಾಡಿದಿರ ನೀವು. ಈಗ ಮನೇಲೆಲ್ಲ ಆಲ್ಮೋಸ್ಟ್ ನಮ್ಮ ಸ್ನೇಹಿತರು ಹಂಗೆ ತಿಳ್ಕೊಂಡಿದ್ದಾರೆ ಮೇಡಮ್. ಎಲ್ಲೋ ಹೊರಗಡೆ ಕೂಡಿಟ್ಟಿದ್ದಾನೆ, ಇಲ್ಲ ಹೊರಗಡೆ ಇಟ್ಕೊಂಡಿದ್ದಾನೆ, ಇವನು ಟ್ಯಾಲೆಂಟ್ ಇದ್ದಾನೆ, ಆದ್ರೂ ದುಡ್ಡು ಅಂತ ಕಳೆದಿಲ್ಲ, ಎಲ್ಲೋ ನಮ್ಗೆ ಗೊತ್ತಿಲ್ಲಂಗೆ ಏನೋ ಕೂಡಿಟ್ಕೊಂಡಿದ್ದಾನೆ, ನಮ್ಗೆ ಗೊತ್ತಿರಂಗೆ ಎಲ್ಲೂ ಇವನು ಅಷ್ಟೊಂದು ಕಳೆದಿಲ್ಲ ಅನ್ನೋ ಲೆಕ್ಕಾಚಾರ ಎಲ್ಲ ಇದ್ದಾರೆ. ಬಟ್ ನನಗೆ ನನ್ನ ಮನಸ್ಸಿಗೆ ನನ್ನ ದುಡ್ಡು ಎಲ್ಲೋಯ್ತು, ಅಷ್ಟೊಂದು ಸಂಪಾದನೆ ಮಾಡೋ ದುಡ್ಡು ಎಲ್ಲೋಯ್ತು, ನನಗೆ ಗೊತ್ತಿಲ್ವಲ್ಲ ಅದು ಅನ್ನೋದು ಒಂದೇ ನನಗೆ ಭಾಳ ಚಿಂತೆಗೆ ಹೋಗ್ತಾ ಇದ್ದೀನಿ ನಾನು ದಿನ. ಇದಕ್ಕಿಂತ 7-8 ವರ್ಷಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿತ್ತು? ಎಲ್ಲ ಚೆನ್ನಾಗಿತ್ತು ಮೇಡಮ್, ಎಲ್ಲ ಚೆನ್ನಾಗಿತ್ತು. ಇತ್ತೀಚೆಗೆ ಹಿಂಗೆ ಆಗ್ತಾರೆ ನನಗೆ. ಒಂದು 8 ವರ್ಷ 9 ವರ್ಷ ಆಗಿರ್ಬೇಕಷ್ಟು. ಈ ನಿಮ್ಮೆಲ್ಲ ಸಮಸ್ಯೆಗಳು ಗುರೂಜಿಯವರು ಹೀಲಿಂಗ್ ಮೂಲಕ ಪರಿಹಾರ ಕಂಡುಹಿಡ್ಕೊಡ್ತಾರೆ. ನೀವು ಹೀಲಿಂಗ್ ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀರಲ್ಲ ಈಗ? ಸರಿ, ಮಾಡಿಸ್ಕೊತೀನಿ. ಐಶ್ವರ್ಯ ಪ್ರಶಾಂತ್ ರವರು ಕೌನ್ಸಿಲಿಂಗ್ ಮಾಡುವ ಮೂಲಕ ಸುರೇಶ್ರ ಸಮಸ್ಯೆಗಳೇನು, ಅದರ ತೀವ್ರತೆ ಎಷ್ಟು ಅಂತ ಅರ್ಥೈಸಿಕೊಳ್ತಾರೆ. ಪ್ರಶಾಂತ್ ಗುರೂಜಿಯವರು ಸುರೇಶ್ರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಸುರೇಶ್ ಅವರು ಸಂಮೋಹನಾ ಸ್ಥಿತಿಗೆ ಒಳಪಡ್ತಾರಾ? ತಿಳಿಯೋಣ ಈ ಬ್ರೇಕ್ನ ನಂತರ. ಪ್ರಶಾಂತ್ ಗುರೂಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ನಿಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಿಂದೆ ಸಂಪರ್ಕಿಸಿ 9035127903 ಹಾಗೂ 9611656951. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸುರೇಶ್ರ ಸಮಸ್ಯೆಗಳ ಮೂಲ ಹುಡುಕಿ ಹೊರಟ ಪ್ರಶಾಂತ್ ಗುರೂಜಿ ಸುರೇಶ್ರನ್ನ ಸಂಮೋಹನಾ ಸ್ಥಿತಿಗೆ ಕಳುಹಿಸ್ತಾರೆ. ನಿಧಾನವಾಗಿ ಸಂಮೋಹನಾ ಸ್ಥಿತಿಗೆ ಜಾರಿದ ಸುರೇಶ್ ಬಿಚ್ಚಿಟ್ಟ ಸತ್ಯಗಳಾದ್ರೂ ಏನು, ನೀವೇ ನೋಡಿ. ಈಗ ಎಲ್ಲವನ್ನ ಗೊತ್ತಿರುವಂತಹ ಸುರೇಶ್ ಅವರ ಮನಸ್ಸಿನ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ನಿಮ್ಮ ಈ ಜನ್ಮದ ಕೆಲವು ಸಮಸ್ಯೆಗಳಿಗೆ ಕಾರಣ ಆಗಿರುವಂತಹ ಪ್ರೇತಾತ್ಮಗಳು
ನಿಮ್ಮ ದೇಹದಲ್ಲಿ ಎಲ್ಲಿದೆ ಅಂತ ಒಂದು ಸಲ ತಲೆಯಿಂದ ಪಾದವರೆಗೂ ಸ್ಕ್ಯಾನ್ ಮಾಡೋದ್ರ ಮೂಲಕ ನಂಗೆ ತಿಳಿಸಿ. ಕಾಲ ಹತ್ರ. ಓಕೆ, ಆಲ್ ರೈಟ್. ಈಗ ಆ ಒಂದು ಪ್ರೇತಾತ್ಮವನ್ನು ನೇರವಾಗಿ ಈ ಒಂದು ದೇಹದ ಮುಖಾಂತರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು 3ರಿಂದ 0 ಎಣಿಸಿದಾಗ ಆ ಪ್ರೇತಾತ್ಮ ನೇರವಾಗಿ ಈ ದೇಹದ ಮೂಲಕ ನನಗೆ ಎಸ್ ಅಂತ ಹೇಳುತ್ತೆ. 3, 2, 1, 0 ಗೋ. ಆಲ್ ರೈಟ್. ಓಕೆ, ನಿನ್ನದೇ ಆದಂತಹ ದೇಹ ಇದ್ದಾಗ ನೀನು ಹಿಂಗ್ಸಾಗ್ಬಿಟ್ಟಿದೆಯಾ ಗಂಡಸಾಗ್ಬಿಟ್ಟಿದೆಯಾ ಅಂತ ನೋಡ್ಕೊ. ಗಂಡಸು. ಓಕೆ, ಯಾತಕ್ಕೋಸ್ಕರ ಈ ದೇಹವನ್ನು ಆಯ್ಕೆ ಮಾಡ್ಕೊಂಡಿದ್ಯಾ ನೀನು? ಯಾರಾದರೂ ಕಳಿಸಿರೋದಾ ಅಥವಾ ನೀನಾಗೆ ಬಂದಿರೋದಾ? ನಾನಾಗಿ ಬಂದಿರೋದು. ಓಕೆ, ಯಾವುದಾದ್ರೂ ಜನ್ಮದ, ಈ ಜನ್ಮದ ಅಥವಾ ಯಾವುದಾದ್ರೂ ಜನ್ಮದ ಪರಿಚಯ ಏನಾರು ಇದೆಯಾ? ಹೋ ಜನ್ಮದ್ದು. ಆಲ್ ರೈಟ್. ಯಾವ ರೀತಿ ಪರಿಚಯ? ಸಂಬಂಧಿಕರು ಅಥವಾ ಅಕ್ಕಪಕ್ಕದವರು? ಅಕ್ಕಪಕ್ಕ. ಆಲ್ ರೈಟ್. ಓಕೆ. ವಿನಾಕಾರಣ ಸುರೇಶ್ ರವರ ದೇಹ ಸೇರಿಕೊಂಡ ಈ ಪ್ರೇತಾತ್ಮವು ತನ್ನ ಹಿಂದಿನ ಜನ್ಮದ ಪರಿಚಯವನ್ನು ತಿಳಿಸಿತು. ನಂದ ಬೆಂಕಿಲ್ ಬಿದ್ದ. ಓಕೆ, ನಂದ ಅಂದರೆ ಸ್ನೇಹಿತ. ಅಂದರೆ ಈ ಜನ್ಮದ ಸುರೇಶ್ ಅವರೇ ನಂದನ ಆಗಿನ ಜನ್ಮದಲ್ಲಿ? ಹೌದು. ಓಕೆ, ಇಬ್ಬರು ಸ್ನೇಹಿತರ ಪರಿಚಿತರು. ಆಲ್ ರೈಟ್. ಸ್ವಲ್ಪ ಜೋರಾಗಿ ಮಾತಾಡ್ತಾ ಹೋಗ್ತೀರಾ? ಓಕೆ, ಈಗ ಆಲ್ ರೈಟ್. ಅಲ್ಲಿ ಸಾಯುವಂಥ ಘಟನೆ ಏನಾಯಿತು? ಹೊಲದಲ್ಲಿ ಹಾಂ, ಮೆದಕ್ ಬೆಂಕಿ ಇಟ್ಟಿದ್ರು. ಎಲ್ಲಿ? ನಾನು ಕಿಶೋರ್. ಓಕೆ, ಆಲ್ ರೈಟ್. ಬೆಂಕಿ ಇಟ್ಟು ಹಾಂ, ನಂದನ್ ಬೆಂಕಿ ತಳೆದೆ. ಅಲ್ಲಿ ಬೆಂಕಿ ಇಟ್ಟಿದ್ರಿ? ಏನು ಸೌದೆಗಳ ಮೂಲಕನ? ಹುಲ್ಲಿನ ಮೆದೆ. ಹಾಂ. ಹುಲ್ಲಿನ ಮೆದಲ್ಲಿ ನಂದನ್ನ ತಳೆದೆ. ಹಾಂ. ನಂದ ಸತ್ತೋಗ್ಬಿಟ್ಟ. ಆಲ್ ರೈಟ್. ಸೊ ಈ ಜನ್ಮದ ಸುರೇಶ ಸತ್ತೋಗಿದ್ದ ಅಲ್ಲಿ? ಓಕೆ, ಯಾತಕ್ಕೋಸ್ಕರ ತಳ್ಳಾಕಿದ್ದೀವಂತ ನಿಮ್ಗೆ ಗೊತ್ತಾ? ಗೊತ್ತು. ಏನು ವಿಷಯ ಅದು? ಹೊಲದಲ್ಲಿ ನೀರು ಹಾಯಿಸ್ಬೇಕಾದ್ರೆ ನೀರು ನಮ್ಮ ಜನ ಬರೋಕಿತ್ತು. ಅದು ಅವನು ಕಟ್ಟಿದ್ದ. ಅಂದರೆ ಅನ್ಯಾಯ ಯಾವಾಗ ತೊಗೊಂಡಿದ್ದ? ಹಂಗಾಗಿ ನಾನು ಅವನಿಗೆ ಜಗಳ ಆದೆ. ಅದು ಹೊಡೆದಾಗ ಪಾಣಿ ದಿನ ಬೆಂಕಿ ಹಾಕಿದೆ. ಓಕೆ, ಸೊ ಆ ಒಂದೇ ಒಂದು ಜಗಳಕ್ಕೆ ಬೆಂಕಿಲಿ ಹಾಕುವಂಥ ಪರಿಸ್ಥಿತಿ ಬಂತು. ಅದ್ರ ಹಿಂದೆನೂ ಸ್ವಲ್ಪ ಜಗಳ ಅಂತ ಆಗಿತ್ತಾ? ಇಲ್ಲ, ಹಿಂದೆ ಜಗಳ ಅಂತ ಆಗಿರಲಿಲ್ಲ. ಅಥವಾ 1-2 ದಿವಸ ಮುಂಚೆ ಏನಾದ್ರು ಜಗಳ ಅಂತ ಆಗಿತ್ತಾ? ಇಲ್ಲ. ಜೋರಾಗಿ ಮಾತೆಲ್ಲ ಆಗಿತ್ತಾ? ಆಯ್ತು. ಓಕೆ, ಸರಿ. ಆ ಕೋಪದಲ್ಲಿ ನಂದನ್ನ ಬೆಂಕಿ ತಡೆದೀನಿ. ಆಲ್ ರೈಟ್, ಸರಿ. ಅಲ್ಲಿಂದ ನಂದ ಈ ಜನ್ಮದ ಸುರೇಶ್, ಆ ಜನ್ಮದ ನಂದ ಆಗಲೇ ಸತ್ತಿದ ಅಥವಾ ಬದುಕೊಳಿದ್ರ? ಇಲ್ಲ, ಸತ್ತೋದ. ಆಲ್ ರೈಟ್. ಪ್ರೇತಾತ್ಮವು ತಾನು ಈ ಜನ್ಮದ ಸುರೇಶ ಅಂದರೆ ಆ ಜನ್ಮದ ನಂದ ಎಂಬುವವರಿಗೆ ಪರಿಚಿತರಾಗಿದ್ದ ಕಿಶೋರ ಎಂದು ತಿಳಿಸಿತು. ಇಬ್ಬರ ಮಧ್ಯೆ ಜಮೀನಿಗೆ ನೀರು ಹರಿಸುವ ವಿಷಯವಾಗಿ ಜಗಳವಾದಾಗ ಬಲವಂತವಾಗಿ ನಂದನನ್ನ ಅಂದರೆ ಈ ಜನ್ಮದ ಸುರೇಶನನ್ನ ಬೆಂಕಿಗೆ ತಳ್ಳಿ ಸಾಯಿಸಲಾಗಿತ್ತು. ಅಲ್ಲಿಂದ ನೀವೇನು ಮಾಡ್ತಾ ಇದ್ರಿ ಆಮೇಲೆ? ನಾನು ಸ್ಕ್ರೀಟಾಗಿ ಬೆಂಕಿ ಬಿದ್ದೆ. ನೀವು ಸ್ಕ್ರೀಟಾಗಿ ಬೆಂಕಿ ಬಿದ್ದ? ನಾನು ಅಕಸ್ಮಾತ್ ಕಾಲ ಬಿದ್ದೆ. ಅಕಸ್ಮಾತ್ ಆಗಿ ಬಿದ್ದರು? ಅದು ಪಶ್ಚಾತ್ತಾಪ ಪಟ್ಟು ಬಿದ್ದಿದ್ದಲ್ಲ? ಇಲ್ಲ, ಆತನಿಗೆ ಬೆಂಕಿ ತಳ್ಳಕ್ಕೆ ಹೋದಾಗ ಕಾಲು ಜಾರಿ ನೀವು ಬಿದ್ದೀನಿ. ಓಕೆ, ಅಲ್ಲಿಂದ ನೀವು ಸತ್ತೋಗಿದ್ದ ಅಥವಾ ಬದುಕಿದ್ರ? ಇಲ್ಲ, ಸತ್ತೋಗ್ಬಿಟ್ಟು. ಓಹೋ, ಸರಿ. ಸೊ ಹಂಗಾಗಿ ಬರೀ ಒಂದು ಕೋಪದಿಂದ ಆದಂತಹ ಜಗಳಕ್ಕೆ ಅವ್ರು ಸಾಯಿಸಕ್ಕೆ ಹೋಗಿ ಕಾಲು ಜಾರಿ ನೀವು ಬಿದ್ದು ಸತ್ತಿರೋದು? ಹೌದು. ಆಲ್ ರೈಟ್, ಸರಿ. ಈ ಪ್ರೇತಾತ್ಮ ನಂದರನ್ನ ಅರ್ಥಾತ್ ಈಗಿನ ಸುರೇಶರನ್ನ ಬೆಂಕಿಗೆ ನೂಕುವಾಗ ಆಯತಪ್ಪಿ ತಾನೂ ಕೂಡ ಬೆಂಕಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾಗಿ ತಿಳಿಸಿತು. ಈ ಜನ್ಮದ ಸುರೇಶ್ ಅವರಿಗೆ ಸೇರಿಕೊಂಡು ಎಷ್ಟು ವರ್ಷಗಳಾಯಿತು ನೀವು? 6-7 ವರ್ಷ ಆಯಿತು. 6-7 ವರ್ಷ ಆಯಿತು. ಓಕೆ, ಯಾವ ರೀತಿಯ ತೊಂದರೆಗಳು ನೀವಿರೋದರಿಂದ ಇವರಿಗೆ ಆಗ್ತಾ ಇದೆ? ಜಾಸ್ತಿ ತೊಂದರೆ ಕೊಡ್ತಾ ಇದ್ದೀನಿ. ಜಾಸ್ತಿ ತೊಂದರೆ ಕೊಡ್ತಾ ಇರಾ? ಓಕೆ, ಯಾವ ತೊಂದರೆಗಳಂತ ಒಂದೊಂದಾಗಿ ನೋಡ್ತಾ ಹೇಳ್ತೀಯಾ? ಸ್ನೇಹಿತರು ಯಾರು ಇರಬಾರ್ದು ನನಗೆ. ಸ್ನೇಹಿತರು ಯಾರು ಇರಬಾರ್ದು?
ಓಕೆ, ಇದ್ರೆ ಸರಿಯಾಗಿ ಚೆನ್ನಾಗಿರ್ತಾನೆ ಅಂತಾನ? ಹಾಂ, ಓಕೆ. ಎಲ್ಲರನ್ನು ದೂರ ಮಾಡಬೇಕು. ಯಾವ ರೀತಿ ದೂರ ಮಾಡ್ತಾ ಇರೋದು ನೀನು? ಮಾಡ್ತೇನೆ, ಇವನಿಗೆ ಕಟ್ತೀನಿ, ಅವನಿಗೆ ಕಟ್ತೇನೆ. ಅಂದರೆ ಇವನ ಬಗ್ಗೆ ಅವನಿಗೆ ತಂದಿಕ್ಕೋದು, ಅವನ ಬಗ್ಗೆ ತಂದಿಕ್ಕೋದು ಮಾಡಿ ದೂರ ಆಗೋ ಥರ ಮಾಡ್ತಾ ಇರೋದು. ಓಕೆ. ಮತ್ತು ಇನ್ಯಾವ್ಯಾವ ರೀತಿಯ ತೊಂದರೆಗಳಾಗ್ತಾ ಇದೆ? ಎಲ್ಲ ರೀತಿಯಿಂದಲೂ. ಕೋಪಕ್ಕೆ ನೀವೇನ ಕಾರಣ? ಜಗಳ ಆಡೋದಕ್ಕೆ? ಆಲ್ ರೈಟ್. ಹಾಗೂ ದುಡ್ಡಿನ ವಿಷಯದಲ್ಲಿ ಲಾಸ್ ಆಗೋಕ್ಕೆ ಏನಾದರೂ ಕಾರಣ ಆಗಿದ್ದೀರಾ? ದುಡ್ಡು ನಿಮ್ಮ ಕೈಗೆ ಸೇರಿದ್ರೆ ಅದು ನಿಮ್ಮ ಕೈಗೆ ಏನು ಹತ್ತಬಾರ್ದು, ಆ ರೀತಿ ಮಾಡ್ತಾ ಇರೋದು. ನಿಮ್ಮ ಕೈಗೆ ಸೇರಬಾರ್ದು. ಆ ಟೈಮಲ್ಲಿ ಇವ್ರಿಗೇನು ಗೊತ್ತೇ ಆಗೋದಿಲ್ವಾ? ಗೊತ್ತಾಗತ್ತಿರ ನಾನು ಹೇಳ್ಕೊಳ್ಳೋದಿಲ್ಲ. ಓಹೋ, ಗೊತ್ತಿಲ್ಲ ರೀತಿಯಲ್ಲಿ ಹೇಗೋ ಒಂದು ಕಡೆಯಿಂದ ದುಡ್ಡು ಖರ್ಚು ಮಾಡಿಸ್ಬೇಕು. ಹೌದು, ಅದು ಅವ್ರಿಗೆ ಗೊತ್ತೂ ಆಗ್ಬಾರ್ದು, ತಿಳುವಳಿಕೆ ಬರಲೂಬಾರ್ದು. ಹೌದು. ಓಹೋ. ಸೊ ಈ 6-7 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳು? ಹೌದು, ಜಾಸ್ತಿನೇ ಕೊಟ್ಟಿದ್ದೀನಿ. ಜಾಸ್ತಿ ಆಗಿಬಿಟ್ಟಿದೆ ಈಗ. ಓಹೋ, ಸರಿ. ಈಗಲೂ ಓಕೆ, ಆ ಒಂದು ಜನ್ಮದ ಕೋಪದಿಂದಲೇ ಮಾಡ್ತಿರೋದು ಅಥವಾ ಕೋಪ ಇನ್ನೂ ಆರಿಲ್ಲ? ಸೊ ಅವನೇ ತಳ್ಳಕ್ಕೂ ನಾನು ಬಿಡಿಸುತ್ತಲ್ಲ ಅವನು ಕೋಪ. ಸರಿ, ಆಲ್ ರೈಟ್. ಓಕೆ. ಇದಲ್ದಿರ ಬೇರೆ ಏನಾದ್ರು ಸಮಸ್ಯೆ ಅಂತ ಆಗ್ತಿದೆ ನಿಮ್ಮಿಂದ? ಇಲ್ಲ, ನಾನು ಯಾವ ತೊಂದರೆ ಕೊಡಲ್ಲ. ಏನು ತೊಂದರೆ ಕೊಡಲ್ಲ? ಓಕೆ, ಸರಿ. ಆದರೆ ಜಗಳಕ್ಕಿಂತ ಮುಂಚೆ ಹಿಂದೆ ಇನ್ಯಾವುದಾದ್ರು ಹಳೆ ದ್ವೇಷ ಹಿನ್ನೆಲೆ ಏನಾರು ಇತ್ತಾ? ಇಲ್ಲ, ಅದಕ್ಕಿಂತ ಮುಂಚೆ ದ್ವೇಷ ಅಂತ ಏನಿರಲಿಲ್ಲ. ಬರೀ ಒಂದೇ ಒಂದು ವಿಷಯ, ನೀರಿನ ವಿಷಯಕ್ಕೆ ಅಷ್ಟೇ ಆಗಿರೋದು. ಆಲ್ ರೈಟ್, ಸರಿ. ನಾನಾ ರೀತಿಯ ಸಮಸ್ಯೆಗಳನ್ನು ಕೊಡ್ತಾ ಇದ್ದ ಈ ಪ್ರೇತಾತ್ಮ ಸ್ನೇಹಿತರೊಂದಿಗೆ ಮನಸ್ತಾಪ, ವೃತ್ತಿ ಜೀವನದಲ್ಲಿ ನಿರಾಸಕ್ತಿ, ಮಾನಸಿಕ ತೊಂದರೆ, ಹೀಗೆ ಹಲವು ಸಮಸ್ಯೆಗಳಿಗೆ ಕಾರಣವಾಗಿತ್ತು. ಈಗ ಇಷ್ಟು ವರ್ಷಗಳಿಂದ ತೊಂದರೆ ಕೊಡ್ತಾ ಇದ್ದಿದ್ದು ನೀನು, ನಿಂಗೆ ಅನಿಸುತ್ತಾ ನಾನು ಸತ್ತೋಗ್ಬಿಟ್ಟೆ, ಅವನಿಗೂ ಸಾಯಿಸ್ಬಿಟ್ಟೆ, ಇದರಿಂದ ಯಾರಿಗೇನು ಲಾಭ ಆಗಲಿಲ್ಲ ಅಂತ? ನಾನು ಸತ್ತಿದ್ದೆ ಪಾಪ. ನಾನು ಸಾಯ್ಬಾರ್ದಾಗಿತ್ತು ಅಂದರೆ ನೀನು ಸಾಯ್ಬಾರ್ದಾಗಿತ್ತು ಅಂತಿತ್ತು. ಆಲ್ ರೈಟ್, ಸರಿ. ಇಷ್ಟೆಲ್ಲ ಆಗಿದ್ದು ನೋಡಿದ ಮೇಲೂ ಕೂಡ ಅನ್ನಿಸ್ತಾ ಇಲ್ವಾ ನಿನಗೆ ಈ ಸಾಕು, ಇನ್ನು ಈ ತೊಂದರೆ ಕೊಡೋದೆಲ್ಲ ಯಾತಕ್ಕೋಸ್ಕರ ಕೊಡಬೇಕು, ಯಾತಕ್ಕೋಸ್ಕರ ನಾನು ನರಳಬೇಕು? ಇನ್ನೂ ತೊಂದರೆ ಕೊಡ್ತೇನೆ, ಇನ್ನೂ ತೊಂದರೆ ಎಲ್ಲಿವರೆಗೂ ತೊಂದರೆ ಕೊಡಬೇಕು ಅನ್ನೋ ಅಂಥ ಮನಸ್ಥಿತಿ ಇದೆ? ನಾನು ಸಾಕಷ್ಟು ತೊಂದರೆ ಕೊಡಬೇಕು. ಓಕೆ, ಆದರೆ ತಪ್ಪು ಅಂತ ಅದು ಏನು ಆಗಿಲ್ವಲ್ಲ? ಬರೀ ಒಂದು ನೀರಿನ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳ ಆಗಕ್ಕೆ ಸಾಧ್ಯನಾ? ನಾನು ಸತ್ತನಲ್ಲ. ಹಾಂ, ಆ ಜಗಳದಲ್ಲಿ ಸತ್ತಿರೋದು ಕೋಪಕ್ಕೆ. ಅರೆ ಕಾಲು ಜಾರ್ ತಾನೇ ಸತ್ತಿರೋದಿಲ್ಲ. ಆತ ಏನು ಬೇಕು ಅಂತ ಹೇಳ್ಕೊಂಡು ತೊಗೊಂಡಿಲ್ಲ. ಆಗಿದ್ಮೇಲೆ ಆತನ ತಪ್ಪೇನಿಲ್ವಲ್ಲ? ಜಗಳದ ಹೊರತುಪಡಿಸಿ ಬೇರೆ ಏನು ಅಲ್ಲಿ ತಪ್ಪೇನಾಗಿಲ್ವಲ್ಲ? ಜಾಸ್ತಿ ತೊಂದರೆ ಕೊಡ್ತೀನಿ ಇನ್ನು. ಓಕೆ, ಆಲ್ ರೈಟ್. ಆದರೆ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ನಿನ್ನನ್ನು ಈ ಒಂದು ದೇಹದಿಂದ ಮುಕ್ತಿಗೊಳಿಸೋ ಮೂಲಕ ಇಬ್ಬರನ್ನ ಒಂದು ಕಡೆ ಈ ಜನ್ಮದ ಸುರೇಶ್ ಅವರಿಗೂ ಒಳ್ಳೇದಾಗಬೇಕು, ನಿನಗೂ ಒಳ್ಳೇದಾಗಬೇಕು ಅನ್ನೋ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿನಗೇನಾದರೂ ಈ ದೇಹ ಬಿಟ್ಟು ಹೊರಟೋಗುವಂಥ ಆಸೆ ಇದೆಯಾ? ಇಲ್ವಾ? ಆಸೆ ಇಲ್ಲ. ಓಕೆ, ಈ ಥರ ತೊಂದರೆ ಕೊಡ್ತಾ ಬಂದರೆ ಅಲ್ಟಿಮೇಟ್ಲಿ ನಿಂಗೆ ಏನು ಸಿಗುತ್ತೆ? ನಿನ್ನ ದೇಹ ಅಂತ ನಿಂಗೆ ಬರೋದಿಲ್ಲ, ಸತ್ತೋಗಿದಾಗುತ್ತೆ, ಖುಷಿ ಆಗುತ್ತೆ. ಆದರೆ ಬೇಡ ಅಲ್ವಾ ಇದು? ಒಬ್ರಿಗೆ ತೊಂದರೆ ಕೊಟ್ಟು ಖುಷಿ ಪಡೋದ್ರಲ್ಲಿ ಏನಿದೆ ಅಲ್ವಾ? ಯಾತಕ್ಕೋಸ್ಕರ ತೊಂದರೆ ಕೊಡಬೇಕು? ಆಗಿದ್ದಾಗೋಯ್ತು, ಕ್ಷಮಿಸೋಕ್ಕಾಗಲ್ವಾ? ಆಗಲ್ವಾ? ಓಕೆ, ನಾನು ನಿನ್ನ ಫ್ರೆಂಡ್ ಅಂತ ಮಾತಾಡ್ತಾ ಇದ್ದೀನಿ. ಆರಾಮವಾಗಿ ನನ್ನ ಮಾತುಗಳನ್ನ ಕೇಳ್ತಾ, ಇದರಿಂದ ಇಬ್ಬರಿಗೂ ಲಾಭ. ಸುರೇಶ್ ಅಷ್ಟೇ ಅಲ್ಲ, ನಿನಗೂ ಕೂಡ ನಿನ್ನ ಆತ್ಮದ ಏಳಿಗೆಗೆ ಸಹಾಯ ಆಗುತ್ತೆ. ಇಲ್ಲಿರೋದ್ರಿಂದ ನಿನ್ನ ಆತ್ಮ ಏಳಿಗೆ ಆಗಲ್ಲ, ಮತ್ತು ಹೊಸ ಜನ್ಮ ಪಡ್ಕೊಂಡು ಬಂದಾಗ ಮತ್ತೆ ಹೊಸದಾದ ದೇಹ ಪಡ್ಕೊಂಡು ನಿನ್ನ ಪಾಡಿ ನೀನು ಚೆನ್ನಾಗಿರ್ಬೋದಲ್ವಾ? ಮತ್ತು ಒಂದು ಪಾಠ ಅಂದರೆ ಜಗಳದಿಂದ ಏನು ಲಾಭ ಇಲ್ಲಲ್ವ? ಏನೇ ಆದ್ರೂ ಹೊಂದ್ಕೊಂಡು ಮಾತುಕತೆಯಲ್ಲಿ ಮುಗಿಸ್ಕೊಂಡ್ರೆ ಸಾಕಲ್ವಾ? ಓಕೆ, ಸೊ ಈಗೇನು ಮಾಡ್ಬೇಕು ನೀನು ಅಂದರೆ, ನಿನ್ನಿಂದ ಆದಂತಹ ಅಥವಾ ಆಗ್ತಿರುವಂತಹ ಗುಣಗಳು ಏನು ತೊಂದರೆಗಳೇನಿದೆಯೋ, ಕೋಪ, ಜಗಳ ಮಾಡೋ ಥರ ಆಗೋದು, ಫ್ರೆಂಡ್ಸ್ ಮಧ್ಯೆ ತಂದಿಕ್ಕಿ ಜಗಳ ಆಗೋ ಥರ ಆಗೋದು, ದೂರ ಆಗೋದು, ದುಡ್ಡು ಯಾವುದೋ ಒಂದು ರೀತಿಲಿ ಖರ್ಚು ಮಾಡಿಸೋದು, ಈ ಎಲ್ಲ ಗುಣಗಳನ್ನ, ನಿನ್ನೆಲ್ಲ ಅಂಶಗಳನ್ನ ಸುರೇಶ್ನ ದೇಹ, ಮನಸ್ಸು, ಆತ್ಮಗಳಿಂದ ಒಂದೊಂದಾಗಿ ಪೂರ್ತಿಯಾಗಿ ಹೀರ್ಕೊಂಡಂಗೆ ಎಸ್ ಅಂತ ಹೇಳು. ಎಸ್, ಆಲ್ ರೈಟ್. ಈಗ ಈ ಪ್ರೇತಾತ್ಮವು ತನ್ನ ದ್ವೇಷದ ಹಾಗೆ ತೀರದ ಕಾರಣ ಈತನಿಗೆ ಇನ್ನಷ್ಟು ತೊಂದರೆ ಕೊಡಬೇಕು ಎನ್ನುವ ಉದ್ದೇಶದಿಂದ ಸುರೇಶರ ದೇಹವನ್ನು ಬಿಟ್ಟು ಹೊರಹೋಗಲು ನಿರಾಕರಿಸಿತು. ಆದರೆ ಪ್ರಶಾಂತ್ ಗುರೂಜಿ ಈ ಪ್ರೇತಾತ್ಮದ ಮನವೊಲಿಸುವಲ್ಲಿ ಯಶಸ್ವಿಯಾಗುತ್ತಾರೆ
ಹಾಗೂ ಇದನ್ನು ಪೂರ್ವ ಜನ್ಮದ ಹಾದಿಗೆ ಕಳುಹಿಸುತ್ತಾರೆ. ಸುರೇಶ್ರ ಹಿಂದಿನ ಜನ್ಮವೊಂದರಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳವಾಗಿದೆ. ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ನೀರನ್ನ ತಮ್ಮ ಜಮೀನಿಗೆ ಬಿಟ್ಟುಕೊಂಡ ನಂದ ಅರ್ಥಾತ್ ಈ ಜನ್ಮದ ಸುರೇಶ ತನ್ನ ಪ್ರಾಣವನ್ನೇ ಬಿಡಬೇಕಾಗಿ ಬಂತು. ಅಷ್ಟೇ ಅಲ್ಲದೆ ಸುರೇಶ್ರನ್ನ ಈ ಪ್ರೇತಾತ್ಮ ಯಾವ ರೀತಿ ಸಮಸ್ಯೆಗಳಿಗೆ ಗುರಿಯಾಗಿಸಿತ್ತು ಎಂಬುದು ತಿಳಿದೇ ಇದೆ. ಪ್ರಶಾಂತ್ ಗುರೂಜಿ ಈ ಪ್ರೇತಾತ್ಮದ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಆದರೂ ಇನ್ನೂ ಕೆಲವು ಸಮಸ್ಯೆಗಳಿಗೆ ಕಾರಣವಾದರೂ ಏನು ತಿಳಿಯೋಣ ವಿರಾಮದ ನಂತರ. ಪ್ರಶಾಂತ್ ಗುರೂಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ನಿಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಿಂದೆ ಸಂಪರ್ಕಿಸಿ 9035127903 ಹಾಗೂ 9611656951. ಸುರೇಶ್ ರವರನ್ನ ಆವರಿಸಿಕೊಂಡಿರುವ ಇನ್ನೂ ಕೆಲವು ಸಮಸ್ಯೆಗಳಾದ ಮಾನಸಿಕ ಹಿಂಸೆ, ವೃತ್ತಿ ಜೀವನದಲ್ಲಿ ತೊಂದರೆ ಮುಂತಾದ ಸಮಸ್ಯೆಗಳಿಗೆ ಕಾರಣವಾದರೂ ಏನು? ಗುರೂಜಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರಾ? ನೀವೇ ನೋಡಿ. ಎಲ್ಲವನ್ನ ಗೊತ್ತಿರುವಂತಹ ಸುರೇಶ್ ಅವರ ಒಳಮನಸ್ಸಿನ ಜೊತೆ ಮಾತಾಡ್ತಾ ಇದ್ದೀನಿ. ಸುರೇಶ್ ಅವರ ಒಳಮನಸ್ಸು ದೇಹದಲ್ಲಿ ಇನ್ನೊಂದು ಪ್ರೇತಾತ್ಮ ಯಾವ ಭಾಗದಲ್ಲಿದೆ ಅಂತ ಹುಡುಕಿ ನನಗೆ ತಿಳಿಸ್ಲಿ. ಓಕೆ, ನಾನೀಗ ಆ ಒಂದು ಪ್ರೇತಾತ್ಮವನ್ನು ನೇರವಾಗಿ ಈ ದೇಹದ ಮೂಲಕ ಮಾತಾಡೋಂಥ ಪ್ರಯತ್ನ ಮಾಡ್ತೀನಿ. 3 ರಿಂದ 0 ಎಣಿಸಿದಾಗ ಆ ಪ್ರೇತಾತ್ಮ ನೇರವಾಗಿ ಬಂದು ಈ ದೇಹದ ಮುಖಾಂತರ ಗೆಸ್ ಅಂತ ಹೇಳಿ 3 2 1 0. ಆಲ್ರೈಟ್, ನಿನ್ನದೇ ಆದಂತಹ ದೇಹ ಇದ್ದಾಗ ನಿನ್ನ ಮನುಷ್ಯನ, ಪ್ರಾಣಿನ, ಪಕ್ಷಿನ, ಏನೇನು? ಹುಡುಗಿ. ಆಲ್ರೈಟ್, ಓಕೆ. ಎಷ್ಟು ವರ್ಷಗಳಿಂದ ಸುರೇಶ್ ಅವರ ದೇಹದಲ್ಲಿ ಬಂದು ನೆಲೆಸಿದೆಯಾ? ಮದುವೆಯಾಗಿದ್ದು 1 ವರ್ಷಕ್ಕೆ. ಮದುವೆಯಾಗಿ 1 ವರ್ಷಕ್ಕೆ? ಮದುವೆಯಾಗಿ 1 ವರ್ಷಕ್ಕೆ ಅಂದರೆ ಸತ್ತ ಮೇಲೆ? ಸುರೇಶ್ ಮದುವೆಯಾಗಿದ್ದು 1 ವರ್ಷಕ್ಕೆ. ಸುರೇಶ್ ಅವರು ಮದುವೆಯಾಗಿ 1 ವರ್ಷದ ಮೇಲೆ. ಆಲ್ರೈಟ್, ಈಗ ಯಾತಕ್ಕೋಸ್ಕರ ದೇಹ ಸೇರಿರೋದು? ಯಾರಾದರೂ ಕಳಿಸಿರೋದ ಅಥವಾ ತಾನಾಗೆ ಬಂದಿರೋದ? ನಾನೇ ಬಂದಿರೋದು. ನೀನೇ ಬಂದಿರೋದು. ಓಕೆ, ಯಾವ ಹಿನ್ನೆಲೆಯಲ್ಲಿ ಬಂದಿರೋದು? ಕೋಪದ ಹಿನ್ನೆಲೆ ಅಲ್ಲ, ಪ್ರೀತಿಯ ಹಿನ್ನೆಲೆ ಅಥವಾ ಸುಮ್ಮನೆ ಬಂದಿರೋದು? ಪ್ರೀತಿಯಿಂದ. ಈ ಜನ್ಮದಲ್ಲಿ ಸುರೇಶಿಗೆ ನೀನು ಪರಿಚಯನ ಅಥವಾ ಯಾವ ಜನ್ಮದ ಪರಿಚಯ ಇದು? ಪ್ರೀತಿಯ ಹಿನ್ನೆಲೆ? ನಾನು ಪೂರ್ಣಿಮಾ. ಓಕೆ, ನಿನ್ನ ಹೆಸರು ಪೂರ್ಣಿಮಾನ? ಯಾವ ಜನ್ಮದಲ್ಲಿ ಪರಿಚಯ ಆಯಿತು ನಿಮಗೆ? ಇಬ್ಬರು ಅಕ್ಕಪಕ್ಕ ಮನೆ. ಓಕೆ, ಆಗ ಸುರೇಶ್ ಹೆಸರು ಏನಾಯಿತು? ನಂದ. ಆದರೆ ಈಗ ತಾನೇ ಒಂದು ಪ್ರೇತಾತ್ಮ ಬಿಡುಗಡೆ ಮಾಡಿದ್ವಿ, ಆ ಜನ್ಮದಲ್ಲೂ ನಂದ ಅಂದರೆ ಆ ಒಂದು ಜನ್ಮದಲ್ಲೇ ಪರಿಚಯನ? ಹೌದು. ಓಹ್, ಆ ಕಿಶೋರ್ ಅನ್ನೋ ವ್ಯಕ್ತಿ ಏನು ಆ ಪ್ರೇತಾತ್ಮ ಬಂದಿದ್ದು ಅದು ಗೊತ್ತಾ ನಿಮಗೆ? ಪರಿಚಯ ಇದನ್ನ? ನನ್ನ ಪರಿಚಯ ಇಲ್ಲ. ಪರಿಚಯ ಇರಲಿಲ್ಲ? ಊರಲ್ಲಿ ಪರಿಚಯ ಅಷ್ಟೇ. ಊರಲ್ಲಿ ಪರಿಚಯ. ಅದ್ರ ಹೆಸರು ಕೇಳಿದ್ರ ಅಲ್ಲಿ? ಓಕೆ, ಆಲ್ರೈಟ್. ಅಕ್ಕಪಕ್ಕ ಮನೆ. ಆಲ್ರೈಟ್, ಸರಿ. ಯಾವ ರೀತಿ ಇತ್ತು ನಿಮ್ಮ ಒಡನಾಟ? ಎಲ್ಲ ಚೆನ್ನಾಗಿದ್ರು? ಓಕೆ, ಚೆನ್ನಾಗಿದ್ವಿ. ಹಾಂ. ಹೊಲಕ್ಕೆ ಹೋದ. ಹಾಂ. ಹೊಲದಲ್ಲಿ ಆವಾಗ ಬೆಂಕಿಯಲ್ಲಿ ಬಿದ್ದಾಗಿದ್ದ ಅಂತ ಗೊತ್ತು. ಓಹೋ, ಈ ಕಿಶೋರ ಬೀಳಿಸಿದ್ದು ಸತ್ತಿದ್ದು ಯಾರು ಬೀಳಿಸಿದ್ದು ಅಂತ ಗೊತ್ತಿಲ್ಲ. ನಿಂಗೆ ಗೊತ್ತಿರಲಿಲ್ಲ ಆಗ? ಸರಿ, ಆಲ್ರೈಟ್.
ಆಗ ನೀನೆಲ್ಲಿದೆ ಸುರೇಶ್ ಈ ಥರ ಎಲ್ಲ ಆಗ್ತಿರೋ ಮನೆಯಲ್ಲಿ. ಆ ಜನ್ಮದ ನಂದ ಆಗಿರುವಂಥ ಸುರೇಶ್ ಈಗ ಮನೇಲಿದೆ. ಓಕೆ ಸರಿ. ತನ್ನ ಹೆಸರು ಪೂರ್ಣಿಮಾ ಎಂದು ತಿಳಿಸಿದ ಈ ಪ್ರೇತಾತ್ಮ ವಂಚಿತ ಪ್ರೀತಿಯ ಸಲುವಾಗಿ ಸುರೇಶ್ರ ದೇಹ ಸೇರಿಕೊಂಡಿರುವುದಾಗಿ ತಿಳಿಸಿತು. ಸುರೇಶ್ ರವರು ನಂದ ಎನ್ನುವ ಹೆಸರಿನ ವ್ಯಕ್ತಿಯಾಗಿದ್ದ. ಗತ ಜನ್ಮದಲ್ಲಿ ಪರಿಚಿತರು ಹಾಗೂ ಪ್ರೀತಿಸುತ್ತಿತ್ತು ಎಂದು ತಿಳಿಸಿತು. ಸುರೇಶ್ ಸತ್ತಾದ್ಮೇಲೆ ಯಾವ ರೀತಿಯ ಭಾವನೆಗಳಿತ್ತು ನಿನಗೆ? ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು ಅಂದರೆ ಪ್ರೀತಿಸ್ತಾ ಇದೆಯಾ ಇಲ್ಲ? ಹೌದು, ಓಹೋ, ತುಂಬ ಇಷ್ಟಪಟ್ಟಿದ್ದೆ. ತುಂಬ ಇಷ್ಟಪಟ್ಟಿದೆ. ಸತ್ತ ಮೇಲೆ ಏನೇನು ಮಾಡ್ತಾಯಿದ್ದೀನಿ ನೀನು ಸುರೇಶ? ಅಂದರೆ ನಂದ ಆಗಿರುವಾಗ ಸತ್ತಾಗ ಏನು ಮಾಡ್ತಿದ್ದು ನೀನು? ಹತ್ತಿದೆಯಾ? ತುಂಬ ಮನ್ಸಾರು ಇಷ್ಟಪಡ್ತಿದ್ದಾಗ? ಮನ್ಸಾರು ಇಷ್ಟಪಟ್ಟು. ಆಲ್ ರೈಟ್, ಸರಿ. ಅಲ್ಲಿಂದ ಆಚೆಗೆ ಏನಾಯಿತು ಆಮೇಲೆ? ಯಾವ ರೀತಿ ನಿನ್ನ ಜೀವನ ಸಾಗ್ತಾಯಿತ್ತು? ಮದುವೆ ಆಯಿತು. ಮದುವೆ ಆಯ್ತು. ಎಷ್ಟನೇ ವಯಸ್ಸಲ್ಲಿ ಅಂತ ಗೊತ್ತಾ? ವಯಸ್ಸು ಅಷ್ಟು ಗೊತ್ತಿಲ್ಲ. ವಯಸ್ಸು ಸರಿಯಾಗಿ ಗೊತ್ತಿಲ್ಲ. ಸರಿ, ಓಕೆ. ಆಮೇಲೆ ಸಂಸಾರ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತಾ? 6 ವರ್ಷ ಮದುವೆ ಆಗಿತ್ತು. 6 ವರ್ಷ ಮದುವೆ ಆಗಿದ್ದರು. ಆಮೇಲೆ ತೀರೋಗ್ಬಿಟ್ಟೆ ನಾನು. ತೀರೋಗ್ಬಿಟ್ಟೆ. ಯಾವ ರೀತಿ ಸತ್ತೋಗಿದ್ದು? ಹಂಗೆ ಕೊರಗಿಸುತ್ತ ಕೊರಗಿ. ಅಂದರೆ ಸುರೇಶ್, ಆ ಜನ್ಮದ ಸುರೇಶ ಆ ಸತ್ತಾಯ ಹಿಡಿದು ಅದು ಕೊರಗು ಇನ್ನೂ ಅಲ್ಲಿವರೆಗಿತ್ತ? ಹೌದು. ಓಹೋ, ಇದು ನಿಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಗೊತ್ತಾಗಿರಲಿಲ್ವಾ? ಓಹೋ, ಆ ಪ್ರೀತಿಯ ಹಿನ್ನೆಲೆಯಲ್ಲಿ ಹುಡ್ಕೊಂಡು ಈ ಜನ್ಮದಲ್ಲೂ ಬಂದಿರೋದು? ಹೌದು. ಎಷ್ಟು ವರ್ಷಗಳ ಹಿಂದೆ ಇದೆ ಸೇರಿರೋದು? 8-9 ವರ್ಷ. 8-9 ವರ್ಷ ಆಯಿತು. ಓಹೋ, ಈಗಲೂ ಅದೇ ಪ್ರೀತಿಯ ಭಾವನೆ ಇದೆ. ನಿಂಗೆ ಬೇಜಾರಾಗ್ತಿಲ್ಲ ಎಲ್ಲ ಒಂದು ಕಡೆ? ಆ ಟೈಮ್ಲಿ ಇರುವಾಗ ಚೆನ್ನಾಗಿದ್ದಾಗ ಕಳ್ಕೊಂಡ್ಬಿಟ್ಟೆ ನಾವು, ಕೋಪ, ಬೇಜಾರು, ಅಳು, ದುಃಖ ಇಲ್ವಾ? ಕೋಪ ಇಲ್ಲ. ಕೋಪ ಇಲ್ಲ. ಆಮೇಲೆ ಯಾವುದೂ ಕೋಪ ಇಲ್ಲ. ಯಾರೂ ಕೋಪ ಇಲ್ಲ. ಓಕೆ. ಪ್ರೀತಿ ಬೇಕು ಅಂತ ಬಂದಿದ್ದೀನಿ. ಮದುವೆಯಾಗಿ 6 ವರ್ಷವಾದರೂ ತಾನು ಮನಸಾರೆ ಪ್ರೀತಿಸಿದ್ದ ನಂದನ ಸಾವಿನ ಆಘಾತದಿಂದ ಹೊರಬರಲಾಗದೆ ಕೊರಗಿ ಸಾವನ್ನಪ್ಪಿದ್ದಾಗಿ ಈ ಪ್ರೇತಾತ್ಮವು ತಿಳಿಸಿತು. ಓಕೆ, ಈಗ ಈ ದೇಹದ ಮೇಲೆ ಬಂದಮೇಲೆ ತುಂಬ ಸಮಾಧಾನವಾಗಿದೆಯಾ? ಸಮಾಧಾನವಾಗಿದ್ದೀನಿ. ಸಮಾಧಾನವಾಗಿದೆಯಾ? ಓಹೋ, ಇನ್ನು ಸಿಕ್ನಲ್ಲ ಕಡೆಗೆ ಅನ್ನೋ ಥರ. ಅರೆ, ನೀನಿರೋದು ಸುರೇಶಂಗೆ, ಈ ಜನ್ಮದ ಸುರೇಶಂಗೆ ಗೊತ್ತಾಗ್ತಿತ್ತ? ಇಲ್ಲ, ಬರೀ ನಿನಗೆ ಮಾತ್ರ ಗೊತ್ತಿತ್ತು ನಾನು ಇಲ್ಲಿದ್ದೀನಿ ಅಂತ, ಸುರೇಶಿಗೆ ಗೊತ್ತಿರಲಿಲ್ಲ. ಓಕೆ. ಸೊ ಆಗಿದ್ಮೇಲೆ ಅಂದರೂ ಒಂಥರ ನರಳಾಟ, ಮಂಕು, ಕೊರಗೋದು ಇದಿರಬೇಕಲ್ವ? ಅಂದರೆ ನಾನು ಬಂದಿರೋದು ಇನ್ನೂ ನನಗೆ ಗೊತ್ತಾಗಿಲ್ವಲ್ಲ, ಕೊರಗು, ಕೋಪ, ಅದು ಕೋಪ ಅಲ್ಲ, ಅಳು ಎಲ್ಲ ಇತ್ತಲ್ವ? ಕೆಲ್ಸಕ್ಕೆ ಹೋಗಿಬಿಡ್ತಿರ್ಲಿಲ್ಲ. ಕೆಲ್ಸಕ್ಕೆ ಹೋಗಿ ಬಿಡ್ತಾ ಇರಲಿಲ್ಲ. ಎತ್ತಕ್ಕೋಸ್ಕರ ಅಂತ ಇನ್ನು 1 ಅವರ್ ಇರಲಿಲ್ಲ ಮನೇಲಿ ಇರಲಿ ಅಂದರೆ ನನ್ನ ಜೊತೆಗೆ ಕಾಲ ಕಳೀಲಿ. ಕೆಲ್ಸಕ್ಕೆ ಹೋಗ್ಬಿಟ್ರೆ ಗಮನ ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಹೌದು. ಓಹೋ, ಈ ರೀತಿ ಯಾವ್ಯಾವ ರೀತಿಯ ತೊಂದರೆಗಳಾಗ್ತಾಯಿತ್ತು? ಜಾಸ್ತಿ ಯೋಚನೆ ಮಾಡಿಸ್ತಾ ಇದ್ದೆ. ಯಾವ ರೀತಿಯ ಯೋಚನೆಗಳು? ಇಲ್ಲ, ಭಾಳ ಚಿಂತೆ ಮಾಡಿಸ್ತಾ ಇದ್ದೆ. ಚಿಂತೆ ಮಾಡಿಸ್ತಾ ಇದ್ದೆ. ಓಕೆ, ಆಲ್ ರೈಟ್. ಮತ್ತು ಜಾಸ್ತಿ ಕೊರಗಿಸ್ತಾ ಇದ್ದೆ. ಓಹೋ, ಏನು ಹಿಂಗಾಗುತ್ತೆ ಅಂತ ಅನ್ಬೇಕಿತ್ತು. ಜೋರಾಗಿ ಹೇಳು. ನಂಗೆ ಯಾಕೆ ಹಿಂಗಾಗಬೇಕಿತ್ತು ಅನ್ಬೇಕಿತ್ತು, ಆ ಥರ ಮಾಡಿಸ್ತಾ ಇದ್ದೆ. ಓ, ಅಂದರೆ ನಿನ್ನ ಕೊರಗುಗಳೆಲ್ಲ ಅವ್ರ ಮೇಲೆ ಬರ್ತಾಯಿತ್ತು? ಹೌದು. ನೀನು ಕೊರಗ್ತಾ ಇರೋದು. ಆಲ್ ರೈಟ್ ಸರ್. ಹಾಗಾಗಿ ಮಂಕಾಗಿರೋಕ್ಕೆ ಇದು ಅವಕಾಶ ಮಾಡಿಕೊಡ್ತಿದ್ದ? ಹೌದು. ಕೊರಗೋದು, ಮಂಕಾಗಿರೋದು. ಸರಿ, ಆಲ್ ರೈಟ್. ಇದಲ್ಲದೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತಡೆಯೋ ಥರ ಮಾಡೋದು. ಇದು ಬಿಟ್ಟರೆ ಬೇರೆ ಏನಿದೆ ಮನಸ್ಸಲ್ಲಿ? ಏನೇನು ಥರ ಭಾವನೆಗಳು ಅಥವಾ ನಿನ್ನ ಗುಣಗಳು ಈ ಥರ ಮೇಲೆ ಪರಿಣಾಮ ಬೀರ್ತಾ ಇದೆ? ಏನಿಲ್ಲ, ನನಗೆ ಅವನ ಜೊತೆಲಿದ್ರೆ ಸಾಕು. ಓಕೆ. ಆದರೆ ನಿಂಗೆ ಗೊತ್ತಿರಬೇಕಲ್ಲ, ನಾವು ಈಗ ತಾನಿರುವುದರಿಂದಲೇ ಸುರೇಶನಿಗೆ ಮಾನಸಿಕ ತೊಂದರೆಗಳು ಹೆಚ್ಚಾಗಿದ್ದವು ಎಂದು ಹಲವು ಸಮಸ್ಯೆಗಳ ಬಗ್ಗೆ ಪ್ರೇತಾತ್ಮವೇ ತಿಳಿಸಿತು. ಸುರೇಶ್ ಅವರು, ಅಂದರೆ ಈ ಜನ್ಮದ ಸುರೇಶ್ ಆಗಿನ ಜನ್ಮದ ನಂದ ಅವ್ರಿಗೆ ಸಮಸ್ಯೆ ಆಗ್ತಾಯಿದೆ, ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆಯಲ್ಲೋ? ಈಗ ನೀನು ಹಿತೈಷಿಯಾಗಿ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಸಹಾಯ ಮಾಡ್ತೀಯ? ನನಗೆ ಮಾಡ್ತೀನಿ. ಈ ದೇಹ ಬಿಟ್ಟು ಹೊರಟೋಗೋಕ್ಕೆ ಇಷ್ಟ ಇದೆಯಾ? ನನಗೆ ಬೇಕು ಅನ್ನೋ. ಮತ್ತು ಈಗ ತಾನೇ ಸಹಾಯ ಮಾಡಬೇಕು ಅಂತಿದೆ. ಬಿಟ್ಟೋಗಲ್ಲ. ಏನು ಸಿಗ್ತಾ ಇದೆ ನನಗೆ ಇಲ್ಲಿದ್ರೆ ಸಮಾಧಾನವಾಗಿದೆಯಾ ನೀನು? ಸಮಾಧಾನ ನನ್ನ ಜೊತೆ ಇದ್ರೆ ನಾನು. ಓಕೆ. ಆದರೆ ಏನು ಇದರಿಂದ ಏನು ಪ್ರಯೋಜನ ಅಲ್ವಾ? ಈ ಥರ ಇದ್ದರೂ ಇಲ್ದಿದಂಗಲ್ವಾ ಇದು?
ಸಂಸಾರದ ತೊಂದರೆ ಕೊಡಲ್ಲ ನನಗೆ. ಸಂಸಾರ ತೊಂದರೆ ಕೊಡಲ್ಲ. ಇಲ್ಲ, ನೀನು ತೊಂದರೆ ಕೊಡ್ತೀನಿ ಅಂತ ನಾನು ಹೇಳಿಲ್ವಲ್ಲ. ಅದು ನಾನು ಹೇಳೋದೇನೆಂದರೆ, ಹಿಂಗಿರೋ ಬದಲು ಯಾತಕ್ಕೋಸ್ಕರ ನೀನು ಮತ್ತೆ ಇನ್ನೊಂದು ಜನ್ಮ ತಗೋಬಾರ್ದು, ಮತ್ತು ಪುನರ್ಜನ್ಮ ಹಾದಿಗೆ ಹೋಗಬಾರ್ದು. ಮುಂದಿನ ಜನ್ಮ ಅಂತಿದ್ರೆ ಬೇಕಾದ್ರೆ ಆಗ ಇವ್ರ ಆಯುಸ್ ಮುಗ್ದಾಗ ಬಂದು ಭೇಟಿ ಆಗ್ಬೇಕಾದ್ರೆ ಹೇಳ್ಬೋದಲ್ಲ ಈ ವಿಷಯನೆಲ್ಲ. ಏನನ್ಸುತ್ತೆ? ನಂಗೆ ತುಂಬ ಇಷ್ಟ. ಅಷ್ಟು ಇಷ್ಟ. ಓಹೋ, ಈಗಲೂ ದುಃಖ ತುಂಬಿಕೊಂಡೇ ಇದೆಯಲ್ಲ? ಹೌದು. ಈ ದುಃಖ ಆಗಾಗ ಸುರೇಶಲ್ಲಿ ಪರಿಣಾಮ ಬೀರುತ್ತಲ್ಲ, ಆಗಲೂ ತುಂಬ ಏನು ದುಃಖದಲ್ಲಿ ಹೊರಟೋಗೋದು ಆಗ್ತಾಯಿತ್ತಲ್ವ? ಹೌದು. ಅವ್ರಿಗೆ ಗೊತ್ತಾಗಲಿಲ್ಲ ಯಾಕೆ ಗೋಸ್ಕರ ದುಃಖ ಬರ್ತಿದೆ ಅಂತ. ಸರಿ, ಆಲ್ ರೈಟ್, ಪರವಾಗಿಲ್ಲ. ನಿನ್ನ ದುಃಖ ನಂಗೆ ಅರ್ಥ ಆಗುತ್ತೆ. ಆದರೆ ಇಲ್ಲಿರೋದ್ರಿಂದ ಇನ್ನಷ್ಟು ದುಃಖ ಜಾಸ್ತಿ ಆಗ್ತಾಯಿದೆ ಅಲ್ವಾ ಸುರೇಶ್ಗೆ? ಹೌದು. ಇದು ಒಳ್ಳೆಯ ಬೆಳವಣಿಗೆ ಅಲ್ವಲ್ಲ? ಹಾಗಾಗಿ ನಾವು ಇದನ್ನು ಕಡಿವಾಣ ಆಗಬೇಕು ಅಂದರೆ ನಿನ್ನ ಗುಣಗಳ ಸಮೇತ ನೀನು ಇದೇ ಆಗ್ಬಿಟ್ಟು ಹೊಡಬೇಕು. ಇದರಿಂದ ನೀನು ಇಷ್ಟಪಟ್ಟಿರೋಂಥ ವ್ಯಕ್ತಿ ಚೆನ್ನಾಗಿರ್ತಾರೆ. ಈಗ ರೆಡಿ ಇದೆಯಾ? ಏನಾದರೂ ಹೇಳಬೇಕಾ ಕೊನೆ ಮಾತುಗಳು? ಕೊನೆ ಮತ್ತೇನಿಲ್ಲ. ಏನಿಲ್ಲ, ಅವ್ರ ಜೊತೆ ಇರಬೇಕಿತ್ತು, ಆಸೆ ಜಾಸ್ತಿ. ಓಕೆ, ಇರಲಿ, ಪರವಾಗಿಲ್ಲ. ಒಳ್ಳೆ ಖುಷಿಯಾಗಿದ್ದರೆ ಸಾಕಲ್ವಾ? ಇಷ್ಟಪಟ್ಟರು ಖುಷಿಯಾಗಿದ್ದರೆ ಸಾಕಲ್ವಾ? ಆಲ್ ರೈಟ್. ಹಾಗಿದ್ಮೇಲೆ ನೀನು ಆರಾಮವಾಗಿ ಈ ದುಃಖದೆಲ್ಲ ಬಿಟ್ಟು ನಿನ್ನ ಎಲ್ಲ ಗುಣಗಳನ್ನ, ಏನು ದುಃಖ ಬರೆಸೋ ಥರ ಆಗೋದು, ಮಂಕಾಗಿರೋದು, ಕೊರಗೋದು, ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದೊಂದ್ಸಲ ತಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದಿಲ್ಲ, ಆ ಎಲ್ಲ ಗುಣಗಳನ್ನ ಸಂಪೂರ್ಣವಾಗಿ ಒಂದೊಂದಾಗಿ ಹೀರ್ಕೋ. ಎಲ್ಲ ಹೀರ್ಕೊಂಡಿದ್ದೀನಿ ಅಂತ ಗೊತ್ತಾದ್ಮೇಲೆ ನನಗೆ ಎಸ್ ಅಂತ ಹೇಳು. ಈ ಥರ ಹೀರ್ಕೊಂಡಾಗ ಏನಾಗುತ್ತೆ, ನಿನ್ನಿಂದ ಆದಂಥ ತೊಂದರೆಗಳೆಲ್ಲ ಅದರಿಂದ ಹೊರಗೆ ಹೋಗುತ್ತೆ. ಆಲ್ ರೈಟ್. ಪ್ರಶಾಂತ್ ಗುರೂಜಿಯ ಆದೇಶದ ಮೇರೆಗೆ ಈ ಪ್ರೇತಾತ್ಮವು ಸುರೇಶರ ದೇಹವನ್ನು ಬಿಟ್ಟು ಹೋಗಲು ಒಪ್ಪಿಕೊಂಡು ತನ್ನ ಎಲ್ಲ ಗುಣಗಳನ್ನು ತೆಗೆದುಕೊಂಡು ಪೂರ್ವಜನ್ಮದ ಹಾದಿಗೆ ಕಳುಹಿಸಲಾಯಿತು. ಈಗ ತಾನೇ ಇಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀರಾ, ಯಾವ ಥರ ಫೀಲ್ ಆಗ್ತಾಯಿದೆ ನಿಮಗೆ? ಮೇಡಮ್, ನನಗೆ ಇವಾಗ ಗುರುಜಿಗಳು ನನಗೆ ಒಂದು ಮೇಲಿದ್ದಂಥ ಒಂದು ಭಾರನ್ನು ಇಳಿಸಿದ್ದಾರೆ. ಕಡಿಮೆ ಅನಿಸ್ತಾ ಇದೆ. ಮತ್ತೆ ನಿಮ್ಮ ದೇಹದಲ್ಲಿ 2 ಆತ್ಮಗಳಿದ್ದು ಅವನ್ನ ಅವರು ಆಚೆ ಕಳಿಸ್ತದೆಲ್ಲ ನಿಮ್ಗೆ ಅನುಭವ ಆಯ್ತಾ ಬಾಡಿಲಿ? ಗೋಚರ ಆದ್ರೂ ನನಗೆ ಕಳೆದೋಯ್ತು ಅಲ್ಲಿಂದ ನನಗೆ ಜಾಸ್ತಿ ಅನುಭವ ಉಂಟಾಯ್ತು. ಆರಾಮ ಅನ್ನಿಸ್ತು ದೇಹ ಎಲ್ಲ. ಹೌದು. ಈಗ ಒಳ್ಳೆ ಇದು ನನಗೆ ಒಳ್ಳೆ ಸಲಹೆ ಸಿಕ್ತು ಗುರುಜಿಗಳಿಂದ. ಅನ್ನೋದೊಂದು ನಂಗೆ ತುಂಬ ಇದಾಯ್ತು. ಓಕೆ, ಆಯಿತು, ಒಳ್ಳೆಯದಾಗಲಿ ನಿಮಗೆ. ಓಕೆ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್. ಗುರುಜಿಗಳಿಂದ ನಮಗೆ ಇವತ್ತು ತುಂಬ ಉಪಕಾರ ಆಗಿದೆ. ನಾವು ಫ್ಯಾಮಿಲಿ ಚೆನ್ನಾಗಿ ಅವ್ರನ್ನ ಇದು ಮಾಡ್ಕೊತೀವಿ. ಸುರೇಶ್ರ ಹಲವು ಸಮಸ್ಯೆಗಳಿಗೆ ಕಾರಣವಾಗಿದ್ದವು 2 ಪ್ರೇತಾತ್ಮಗಳು. ನೋಡಿದ್ರಲ್ಲ ವೀಕ್ಷಕರೇ, ಪ್ರಶಾಂತ್ ಗುರೂಜಿ ಪ್ರೇತಾತ್ಮಗಳನ್ನು ಬಿಡುಗಡೆಗೊಳಿಸುವುದರ ಮೂಲಕ ಸುರೇಶ್ರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಮುಂದಿನ ವಾರ ಮತ್ತೊಬ್ಬರ ರೋಚಕ ಆತ್ಮಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ. ಪ್ರಶಾಂತ್ ಗುರೂಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ನಿಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಿಂದೆ ಸಂಪರ್ಕಿಸಿ 9035127903 ಹಾಗೂ 9611656951.